ನಾನು ಕೊಟ್ಟ ಅಪ್ಡೇಟು 100% ನಿಜವಾಯಿತು ನೋಡಿ. ಸೊ ನಿಮಗೆ ನಾನು ಹೇಳಿದ್ದೆ ವೀಕ್ಷಕರೇ, ಸೊ ಗಿಲ್ಲಿಯವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅಂತ. ಸೊ ಅದೇ ರೀತಿಯಾಗಿ ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ. ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿಯರ್ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ, ಸೊ ಕ್ಯಾಪ್ಟನ್ ಟಾಸ್ಕ್ ಹೇಗಿತ್ತು ಹಾಗೂ ಈ ವಾರದ ಉತ್ತಮ ಕಳಪೆ ಯಾರಿಗೆಲ್ಲ ಸಿಗ್ಬೋದು ಅಂತ ಹಚ್ಕೊಡ್ತೀನಿ ಬನ್ನಿ ವೀಕ್ಷಕರೇ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕೊನೆಯಲ್ಲಿ ಯಾರು ಕಳಪೆ ಸಿಕ್ಕಿದೆ ಅಂತಲೂ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. 1K ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನು ಕೇವಲ 57 ಸಬ್ಸ್ಕ್ರೈಬರ್ಸ್ ಬೇಕಾಗಿದೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಕ್ಷಕರೇ, ನೀವು ನೆನ್ನೆ ಎಪಿಸೋಡ್ನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನೋಡಿಲ್ಲ ಅಂದರೆ ನಮ್ಮ ಚಾನಲ್ಗೆ ವಿಸಿಟ್ ಕೊಡಿ, ಅಲ್ಲಿ ಅಪ್ಡೇಟ್ಸ್ಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಸೊ ಅಲ್ಲಿ ಹೋಗಿ ನೋಡ್ಕೊಬನ್ನಿ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ವೀಕ್ಷಕರೇ, ನೆನ್ನೆ ಎಪಿಸೋಡ್ ನೀವು ನೋಡ್ದಂಗೆ ಫ್ಯಾಮಿಲಿ ರೌಂಡ್ ಕಂಪ್ಲೀಟ್ ಆಗಿದೆ. ಎಲ್ಲ ಫ್ಯಾಮಿಲಿಗಳು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಕಾವ್ಯ ಫ್ಯಾಮಿಲಿ ಒಬ್ಬರು ಬಿಟ್ಟು ಇನ್ನೆಲ್ಲ ಫ್ಯಾಮಿಲಿಗಳು ಎಂಟ್ರಿ ಕೊಟ್ಟಿದೆ ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ನೆಕ್ಸ್ಟು ಬರೋದು ಕಾನ್ಸೆಪ್ಟ್ಗಳು ಯಾವುದಪ್ಪ ಅಂದರೆ, ಅದು ಕ್ಯಾಪ್ಟನ್ಸಿ ಟಾಸ್ಕ್ ಹಾಗೂ ಉತ್ತಮ ಕಳಪೆ ಮತ್ತು ಸಂಡೇ ಎಪಿಸೋಡ್. ಸೊ ಸಂಡೇ ಎಪಿಸೋಡ್ ಬರಲ್ಲ ಅಂತ ಕಿಚ್ಚ ಸುದೀಪ್ ಅವರು ಆಲ್ರೆಡಿ ಅಪ್ಡೇಟ್ ಕೊಟ್ಟಾಯಿತು. ಸೊ ನೆಕ್ಸ್ಟ್ ಏನಪ್ಪ ಕಾನ್ಸೆಪ್ಟ್ ತಂದಿದ್ದಾರೆ ಅಂತ ನೋಡೋದಾದರೆ, ಸೊ ವೀಕ್ಷಕರು ಯಾರು ಒಬ್ಬರು ಗೆಸ್ಟ್ನ ಕರೆಸಿ ಅವರಿಂದ ಎಲಿಮಿನೇಟ್ ಮಾಡಿ ಕಳಿಸ್ತಾರೆ ಅಂತ ಹೇಳ್ಬೋದು. ಸೊ ಈ ವಾರ ಏನಿದೆ ಅದು ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಅಪ್ಡೇಟ್ ಬಂದಿದೆ ವೀಕ್ಷಕರೇ. ಬಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದರೆ ಪಕ್ಕ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬಂದರೆ, ಸೊ ಇಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರು. ಅದು ಯಾರಪ್ಪ ಅಂದರೆ ಅಶ್ವಿನಿ ಹಾಗೂ ಗಿಲ್ಲಿ ಅವರು ವೀಕ್ಷಕರೇ. ಸೊ ಇವರಿಬ್ಬರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗಿದ್ದಾರೆ. ಇವರಿಬ್ಬರಲ್ಲಿ ವೀಕ್ಷಕರೇ ಒಂದು ಟಾಸ್ಕ್ನ ನಡೆಸ್ತಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರೋದಂಗೆ ಸೊ ಒಂದು ಬಾಕ್ಸ್ನ ಹಾಕಿದ್ದಾರೆ. ಸೊ ಬಲೂನ್ ಏನಿದೆ ಅದು ಕೆಳಗೆ ಬೀಳಿಸ್ದಂಗೆ ಆ ಮೇಲೆ ಎತ್ತಿನೇ ಆ ಬಾಲ್ಸ್ಗಳೇನಿದೆ ಅದನ್ನೆಲ್ಲ ಬುಟ್ಟಿಗೆ ಹಾಕೋಬೇಕು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಫಸ್ಟಲ್ಲೇ ಮುಂದೆ ಹೊಡೆದಿದ್ದು ಯಾರಪ್ಪ ಅಂದರೆ ಅದು ಅಶ್ವಿನಿ ಅವರು ವೀಕ್ಷಕರೇ. ಅಶ್ವಿನಿ ಅವರು ಸಾಕಷ್ಟು ಬಾಲ್ಗಳನ್ನೆಲ್ಲ ಕಲೆಕ್ಟ್ ಮಾಡಿದರು ವೀಕ್ಷಕರೇ. ಆದರೆ ಒಂದು ಸಣ್ಣ ತಪ್ಪಿನಿಂದ ಅವರ ಬಾಲ್ಗಳೆಲ್ಲ ಚೆಲ್ಲೋದಾಗೆ ಆಯಿತು ವೀಕ್ಷಕರೇ. ಸೊ ಆದ್ದರಿಂದ ಅಶ್ವಿನಿ ಅವರು ಈ ಟಾಸ್ಕ್ನಿಂದ ಹೊರಗಡೆ ಉಳಿದ್ರು ವೀಕ್ಷಕರೇ. ಸೊ ಇನ್ನು ಈ ಟಾಸ್ಕ್ನ ವಿನ್ನರ್ ಆದವರು ಅದು ಗಿಲ್ಲಿ ವೀಕ್ಷಕರೇ. ಸೊ ಗಿಲ್ಲಿ ನಟ ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ನ ಗೆದ್ದು ಈ ವಾರದ ಕ್ಯಾಪ್ಟನ್ ಆದರು ವೀಕ್ಷಕರೇ. ಸೊ ಅದೇ ರೀತಿಯಾಗಿ ಈ ವಾರದ ಕ್ಯಾಪ್ಟನ್ ಯಾರಪ್ಪ ಅನ್ನೋದಾದರೆ ಅದು ಗಿಲ್ಲಿ ವೀಕ್ಷಕರೇ. ಸೊ ಯಾರಿಗೆಲ್ಲ ಗಿಲ್ಲಿ ಕ್ಯಾಪ್ಟನ್ ಆಗಿರೋದು ಇಷ್ಟ ಆಗಿದೆ, ಸೊ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಕಮೆಂಟ್ನಲ್ಲಿ ಏನಂತ ಟೈಪ್ ಮಾಡ್ತೀರಾ ಅಂದರೆ ಅದು ಗಿಲ್ಲಿ ವಿನ್ನರ್ ಅಂತ. ಸೊ ಇಲ್ಲಾಂದರೆ ಗಿಲ್ಲಿ ಕ್ಯಾಪ್ಟನ್ ಅಂತ ಹಾಕಿ ವೀಕ್ಷಕರೇ. ಸೊ ಎಷ್ಟು ಜನ ಕಮೆಂಟ್ ಮಾಡ್ತಾರೆ ನೋಡೋಣ. ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಆಗಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ನಾನು ನೆಕ್ಸ್ಟು ಗಿಲ್ಲಿಯವರು ಒಂದು ತಪ್ಪನ್ನ ಮಾಡಿ ಬಿಗ್ ಬಾಸಿಂದ ಶಿಕ್ಷೆ ತೊಗೊಂಡ್ರ ಅಂತ ನೀವೆಲ್ಲ ಕೇಳ್ಬೋದು. ಸೊ ಅದ್ರ ಬಗ್ಗೆ ತಿಳ್ಸ್ಕೊಡ್ತೀನಿ ಬನ್ನಿ ವೀಕ್ಷಕರೇ. ಏನಪ್ಪ ಆಗುತ್ತೆ ಅಂದರೆ, ಗಿಲ್ಲಿಯವರು ಅವರ ಒರಿಜಿನಲ್ ರೂಮ್ ಏನಿದೆ ಅಲ್ಲಿಂದ ರೆಡಿಯಾಗಿ ಕ್ಯಾಪ್ಟನ್ಸಿ ರೂಮ್ಗೆ ಹೋಗ್ಬೇಕಾದ್ರೆ ಅವರ ಮೈಕ್ ಏನಿದೆ ಅದನ್ನು ಆ ರೂಮಲ್ಲೇ ಮರ್ತಿ ಹೊಂಟೋಗ್ಬಿಟ್ಟಿದ್ರು. ಸೊ ಅದನ್ನು ಜ್ಞಾಪಿಸ್ಕೊಳ್ಳೋಕ್ಕಾಗಿ ಬಿಗ್ ಬಾಸ್ ಅವರು ಗಿಲ್ಲಿ ನಿಮ್ಮ ಮೈಕನ್ನು ಧರಿಸಿ ಅಂತ ಹೇಳ್ತಾರೆ ವೀಕ್ಷಕರೇ. ಸೊ ಅಲ್ಲಿ ಸ್ವಲ್ಪ ಎಡವಟ್ ಮಾಡಿಕೊಂಡ್ರು. ಫಸ್ಟೇ ರೂಲ್ಸ್ ಬ್ರೇಕ್ ಮಾಡಿದ್ದ ಕ್ಯಾಪ್ಟನ್ ಆದ ನಂತರ ಫಸ್ಟೇ ರೂಲ್ಸ್ ಬ್ರೇಕ್ ಮಾಡಿದ ಗಿಲ್ಲಿ. ಸೊ ಇನ್ನೂ ಸುಮಾರು ರೂಲ್ಸ್ ಬ್ರೇಕ್ ಮಾಡ್ಬೋದು ಅಂತ ನನ್ನ ಪ್ರಕಾರ ಅನ್ಕೋತೀನಿ. ಯಾಕಪ್ಪ ಅಂದರೆ ಇವರು ಮಾಮೂಲಿ ಕಂಟೆಸ್ಟೆಂಟ್ ಆದಾಗೆ ತುಂಬ ಬ್ರೇಕ್ ಮಾಡಿದರು. ಸೊ ಅದೇ ರೀತಿಯಾಗಿ ನಾ ಕ್ಯಾಪ್ಟನ್ ಆದಾಗ ಎಷ್ಟು ಬ್ರೇಕ್ ಮಾಡಲ್ಲ. ಸೊ ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಗೊತ್ತಿದ್ದರೆ ಸೊ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತೀನಿ ವೀಕ್ಷಕರೇ. ಸೊ ಗಿಲ್ಲಿ ಅವರು ಈ ವಾರ ಎಷ್ಟು ತಪ್ಪುಗಳು ಮಾಡ್ತಾರೆ ತಪ್ಪೇ ಮಾಡಲ್ವಾ ಅದ್ರ ಬಗ್ಗೆ ತಿಳಿಸ್ಕೊಡಿ ವೀಕ್ಷಕರೇ. ಸೊ ಇಲ್ಲಿ ನೋಡ್ಬೋದು ಮನೆ ಮಂದಿಗೆಲ್ಲ ತುಂಬ ಖುಷಿ ಆಗ್ತಾಯಿದೆ. ಏಕಪ್ಪ ಅಂದರೆ ಮೊದಲನೇ ಬಾರಿ ಗಿಲ್ಲಿ ಕ್ಯಾಪ್ಟನ್ ಆಗಿದೆ. ಗಿಲ್ಲಿ ಕ್ಯಾಪ್ಟನ್ಸಿಲಿ ಏನೆಲ್ಲ ಮಾಡ್ತಾನೆ, ಏನೆಲ್ಲ ಚೇಂಜಸ್ ಇರುತ್ತೆ ಅಂತ ನೋಡೋಣ ಬನ್ನಿ ವೀಕ್ಷಕರೇ. ನಿಮ್ಮ ಪ್ರಕಾರ ಏನನ್ಸುತ್ತೆ? ಗಿಲ್ಲಿ ಅವರ ಕ್ಯಾಪ್ಟನ್ಸಿಲಿ ತುಂಬ ಚೇಂಜಸ್ ಆಗುತ್ತಾ, ಇಲ್ಲ ಬಿಗ್ ಬಾಸ್ ಅವರು ಒಂದು ಕಾನ್ಸೆಪ್ಟ್ನ ಕೊಡ್ತಾರಾ? ಅದ್ರ ಬಗ್ಗೆ ನೋಡೋಣ. ಈ ವೀಕಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನನ್ನ ಪ್ರಕಾರ ಗಿಲ್ಲಿಯವರು ಕ್ಯಾಪ್ಟನ್ ಆಗಿದ್ದರಿಂದ ಒಂದು ಕಾನ್ಸೆಪ್ಟ್ನ ಕೊಡ್ತಾರೆ ಅನ್ಕೋತೀನಿ. ಈಗ ಮಹಾರಾಜಾದಿರಾಜ ಕಾಕ್ರೋಚ್ ಅವ್ರಿಗೆ ಹೇಗೆ ಕೊಟ್ಟಿದ್ರು, ಸೊ ಅದೇ ರೀತಿಯಾಗಿ ಸೊ ಇವ್ರಿಗೂ ಸಹ ಕೊಡ್ಬೋದು ಅಂತ ಅನ್ಕೋತೀನಿ. ಯಾಕಂದರೆ ಇವರು ತುಂಬ ಕಾಮಿಡಿ ಮಾಡ್ತಾರೆ, ತುಂಬ ಟಾಸ್ಕಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಅನ್ನೋ ರೀತಿಯಾಗಿ ಸೊ ಇವ್ರಿಗೊಂದು ಒಂದು ರೋಲ್ನ ಕೊಟ್ಟು ಮನೆಯವ್ರಿಗೆಲ್ಲ ಒಂದೊಂದು ರೋಲ್ ಕೊಡ್ತಾರೆ. ಸೊ ಇನ್ನು ನೆಕ್ಸ್ಟ್ ಬರೋದೆಲ್ಲ ಫಿನಾಲೆ ವೀಕು ಟಿಕೆಟ್ ಟು ಫಿನಾಲೆ ಆಡಿಸ್ತಾರೆ ಅಂತ ಅನ್ಕೋತೀನಿ ವೀಕ್ಷಕರೇ. ನೋಡೋಣ ಬನ್ನಿ. ಸೊ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ವಿಷಯಕ್ಕೆ ಬಂದರೆ ಏನಪ್ಪ ಅಂದರೆ ಉತ್ತಮ ಕಳಪೆ. ಸೊ ಈ ವಾರದ ಉತ್ತಮ ಕಳಪೆ ಯಾರು ಕೊಡ್ಬೋದು ಅಂತ ನೀವೆಲ್ಲ ಕೇಳ್ಬೋದು. ನನ್ನ ಪ್ರಕಾರ ಈ ವಾರದ ಉತ್ತಮ ಕಳಪೆ ಇರಲ್ಲ ಅಂತ ಅನ್ಕೋತೀನಿ. ಏನಕ್ಕಪ್ಪ ಅಂದರೆ ಏನೂ ರೀಸನ್ನೇ ಸಿಗಲ್ಲ ಉತ್ತಮ ಕಳಪೆ ಇರೋಕ್ಕೆ. ಯಾಕಂದರೆ ಏನು ಟಾಸ್ಕ್ ಆಡಿಲ್ಲ, ಏನು ಪರ್ಫಾರ್ಮೆನ್ಸು ಮಾಡಿಲ್ಲ ವೀಕ್ಷಕರು. ಸೊ ಅದರಿಂದ ಉತ್ತಮ ಕಳಪೆ ಏನಿದೆ ಈ ವಾರ ಇರಲ್ಲ ಅಂತ ಅನ್ಕೋತೀನಿ. ಯಾಕಂಬ ಅಂದರೆ ಫ್ಯಾಮಿಲಿ ಜೊತೆ ಆಡಿದ ನೋಡೋದಾದ್ರೆ ಅದೆಲ್ಲ ತೊಗೊಳಕ್ಕಾಗಲ್ಲ, ಲಾಸ್ಟ್ ವೀಕ್ ತಗೋಬೇಕು. ಸೊ ಈ ವಾರ ಉತ್ತಮ ಕಳಪೆ ಇಲ್ಲ ಅನ್ಕೋತೀನಿ ವೀಕ್ಷಕರೇ. ಯಾರಿಗೆಲ್ಲ ಗಿಲ್ಲಿ ಕ್ಯಾಪ್ಟನ್ ಆಗಿರೋದು ಇಷ್ಟ ಆಗಿದೆ ಸೊ ಅವರೆಲ್ಲ ಗಿಲ್ಲಿ ಕ್ಯಾಪ್ಟನ್ ಅಂತ ಕಮೆಂಟ್ ಮಾಡಿ. ಸೊ ಎಷ್ಟು ಕಮೆಂಟ್ ಬರುತ್ತೆ ನೋಡೋದ ವೀಕ್ಷಕರೇ. 1K ಸಬ್ಸ್ಕ್ರೈಬರ್ಸ್ ಬೇಗ ಮಾಡ್ಕೊಳ್ಳಿ ವೀಕ್ಷಕರೇ, ಸಪೋರ್ಟ್ ಮಾಡಿ.